ಉದಯ ಉದಯ ಅಯ್ಯವನ ಇಲ್ಲ ನಿಂತ ಕಮ್ಮ ನಿಂತಂಗ ಆಗಿಂದ ಗಂಟ್ಲ ಹರ್ಕೊಳತ್ನ ಒಂದ ಸಮನೆ ಓ ಅನ್ನದ ಗೊತ್ತಿಲ್ಲ ಹುಡುಗ ಈ ಹುಡುಗಗ ಉದಯ ಏ ಉದಯ ಹಾ ಅಕ್ಕ ಕರೆದೆ ಹಗ್ಗ ಅವನಪ್ಪನ ಅಲ್ಲಲ್ಲ ಆಗಳಿಂದ ಒಂದ ಸಮನೆ ಗಂಟ್ಲ ಹರ್ಕೊಳಕತ್ತೇನೆ ಉದಯ 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 ಅಂತ ಕರ್ದ ಅಂತ ಕೇಳ್ತಿಯಲ್ಲಪ್ಪ ಯಾವ ಲೋಕದಾಗಿದ್ರಪ್ಪ ಹಾಂ ಏನೂ ಇಲ್ಲಕ್ಕ ಹೇಳು ಎದಕ್ಕೆ ಕರೆದಿ ಅಲ್ಲಲ್ಲ ಮೊನ್ನೆ ಹೇಳಿದ್ನಲ್ಲ ಅಲ್ಲಿ ಹುಬ್ಬಳ್ಳಿಯಾಗ ಒಂದು ಹುಡುಗಿ ಐತಿ ನೋಡಕ್ಕೆ ಹೋಗೋಣ ಅಂತೇಳಿ ಇಷ್ಟು ಲಗು ಮರೆತುಬಿಟ್ಟೇನಿಲ್ಲ ನಡಿ ಹೋಗು ನಡಿಪ್ಪ ನನಗೂ ಬೇರೆ ಕೆಲಸ ಅದಾವು ನಿನ್ಗಟ್ಟ ಕನ್ನೆ ತೋರಿಸಿ ನಂದು ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಕು ಅದಕ್ಕೆ ರೆಡಿ ಆಗಿಲ್ಲ ನಡಿ ಹೋಗೋಣ ಅಕ್ಕ ಏನ್ಲಾ ಮತ್ತೆ ತಡ ಆಗೈತಿ ಇನ್ನೂ ತಡ ಮಾಡ್ತೀಯಲ್ಲ ನೀನು ಲಗುಟ್ ಹೋಗೋಣ ನಡಿಯಲ್ಲಿ ಲೇಟ್ ಆಕೈತಿ ನನಗೆ ಮುಂದೆ ಅಕ್ಕ ಅದು ಕನ್ನೆ ನೋಡಕ್ಕೆ ಹೋಗೋದು ಬ್ಯಾಡಕ್ಕ ಕನ್ನೆ ನೋಡುದು ಬೇಡ ಯಾಕ ಮಠ ಸರ್ಬೇಕಂತದೀನ ಅಕ್ಕ ಮತ್ತಿನ್ನೇನಿಲ್ಲ ಅವು ಇರೋದ್ರಾಗ ನಿನ್ನ ಮದುವೆ ಮಾಡ್ರಾತ ಅಂತ ಹೇಳಿ ನಾ ಎಷ್ಟು ಗುದ್ದಾಡಕತ್ತೀನಿ ನೀನು ನೋಡಿದ್ರೆ ಕನ್ನೆ ನೋಡ್ದೆ ಬೇಡ ಅಂತಿಲ್ಲ ಯಾಕ ಯಾವ್ದಾರ ಹುಡುಗಿ ನೋಡ್ಕೊಂಡೇನ ಮತ್ತೆ ಅಕ್ಕ ಎಲ್ಲ ನನ್ನ ಬಗ್ಗೆ ಗೊತ್ತಿದ್ರು ಹಿಂಗೆ ಕೇಳ್ತೀಯಲ್ಲ ನಿನ್ನ ಮಾತಿಗೆ ಏನು ಹೇಳ್ಬೇಕು ನಾನು ನನಗಂತೂ ತಿಳಿಯವತ್ತು ಮತ್ತಿನ್ನೇನ್ಲ ಉದಯ ನಿಂದ ನೀನ ಹುಡುಗಿ ನೋಡ್ಕೊಂಡೆ ಅಂತಂದ್ರು ಅದಕ್ಕೂ ಇಲ್ಲ ಅಂತಿಪ್ಪ ಈ ಕನ್ನಡಕ್ಕೆ ಹೋಗೋಣ ಅಂತಂದ್ರು ಅದಕ್ಕೆ ಬಲ್ಲ ಅಂತಿಪ್ಪ ನಿನ್ನ ಮನಸ್ಸಿನಾಗಿರೋದಾರ ಏನ ಮಠಕ್ಕೆ ಸೇರ್ಬೇಕಂತಾರೆ ಅದು ಇಲ್ಲ ಅಂತಿಪ್ಪ ಮತ್ತಿನ್ನೇನು ಹೇಳ ನೀ ಏನು ಅಂತಿ ಅದನ್ನು ಮಾಡ್ತಾನೆ ನಾ ಏನಂತೀನಿ ಅದನ್ನು ಮಾಡ್ತೀಯಾ ನಿಜವಾಗ್ಲೂ ಮಾಡ್ತೀಯಾ ಹ್ಞೂ ಮಾಡ್ತೀನಿ ಹೇಳ ನನ್ಗೆ ಮೊನ್ನೆ ಗೌಡ್ರ ಮನೆಗೆ ಹೋಗಿದ್ವಲ್ಲ ಸುಮಾ ನಂಗೆ ಆ ಹುಡುಗಿನ ಮನ್ಸಿಗೆ ಬಂದಾಳಕ್ಕ ನಾನು ಆ ಹುಡುಗಿನ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡೀನಿ ಲೇ ಉದಯ ತಲೆಗಿಲಿ ಕೆಟ್ಟಕ್ನ ಬರಬ್ಬರೈತ ಆ ಹುಡುಗಿ ಹಾಕ್ಲ ಅಂಥದ್ದೇನು ಕಂಡು ಕಾಣಬಾರ್ದು ಆ ಹುಡುಗಿಯಾಗ ಗೊತ್ತಿಲ್ಲ ನಿಮ್ಮ ಮನ್ಯಾಗ ಆ ಹುಡುಗಿ ನೋಡಕ್ಕೆ ಹೋದಾಗ ಏನೆಲ್ಲ ಆತಂತ ಹೇಳಿ ಆ ಹುಡುಗಿ ಮತ್ತೊಂದು ಮನೆಗೆ ಕಸ ಮುಸ್ರಿ ತಿಕ್ಕ ಹೋಗ್ತೈತೆ ಮತ್ತೊಂದು ಮನೆ ಅಂದರೆ ಬ್ಯಾರ್ಯಾರ ಮನೆ ಅಲ್ಲಪ್ಪ ನಮ್ಮ ಕಳ್ಳು ಬಳ್ಳಾರ ಮನೆಗೆ ಕಸ ಮುಸ್ರಿ ಮಾಡಕ್ಕೆ ಹೊಂಟೈತಿ ನಾಳೆ ಆ ಹುಡುಗಿ ತಂದ್ರೆ ನೀನು ಮದುವೆ ಮಾಡಿದೆ ಅಂತಂದ್ರೆ ಅವ್ವ ನೋಡುವ ಸರೋಜಕ್ಕಗ ಏನು ಹೆಣ್ಣ ಸಿಕ್ಕಿದ್ದಿಲ್ಲ ನಾ ಕಸ ಮುಸ್ರಿ ತಂದಕ್ಕಿನ ತಮ್ಮಗೆ ಮಾಡ್ಕೊಂಡಾಳಂತ ನನಗೆ ಹೆಸರು ಬರಂಗಿಲ್ಲನ ಆಕೆ ನೋಡ್ರೆ ಊರೆಲ್ಲ ಟಾಮ್ ಮಾಡ್ಕೊಕ್ ಬಂದಕ್ಕೆದ ನೋಡಪ್ಪ ನನಗಂತೂ ಮನಸ್ಸಿಗಿಲ್ಲ ಬೇಡ ಅಕ್ಕಿನ ತಾಪನ ಹುಡುಗಿ ತೋರಿಸ್ತಲ್ಲ ನಿನಗೆ ಹಾಂ ಅಕ್ಕ ಆಕೇನು ಯಾವ್ದಾರ ಮನೆಗೆ ದರೋಡೆ ಮಾಡಕ್ಕೆ ಹೋಗೋಣ ಕಳ್ತನ ಮಾಡಕ್ಕೆ ಹೋಗೋಣ ಅನ್ನೋ ಕತೆ ಮಾತಾಡ್ತಿಲ್ಲ ನೀನು ಹಾಂ ಆಕಿ ಸ್ವಾಭಿಮಾನಕ್ಕಿದ್ದಾಳೆ ಅವ್ರ ಅಣ್ಣಗ ಬೈನಿಗೆ ತನಗೆ ತ್ರಾಸ ಆಗ್ಬಾರ್ದು ಅಂಥೇಳಿ ಮತ್ತೊಬ್ಬರ ಮನೆಗೆ ದುಡಿದಾದರೂ ನನ್ನ ಜೀವನ ಸಾಗಿಸ್ಬೇಕನ್ನೋ ಅಷ್ಟು ಛಲಾಕಿಗೈತಿ ಸಾಕಲ್ಲ ಜೀವನ ಮಾಡೋಕೆ ಮತ್ತೇನೇನು ಬೇಕು ಅಲ್ಲ ಕಸ ಮುಸ್ರಿ ಮಾಡೋದು ನಿನ್ನ ಪ್ರಕಾರ ತಪ್ಪಿರ್ಬೋದು ನನ್ನ ಪ್ರಕಾರ ಅದೇನು ತಪ್ಪಲ್ಲ ಅದು ಒಂಥರ ಕೆಲಸ ಆಕೆ ದುಡ್ಡು ತಿಂದಾಳಕ್ಕ ಯಾರನ್ನೋ ಕೊಳ್ಳೆ ಹೊಡ್ಕೊಂತಿದ್ದಿಲ್ಲಲ್ಲ ನೋಡಪ್ಪ ಉದಯ ಇವತ್ತ ನೀನು ಕನ್ನೆ ನೋಡಕ್ಕೆ ಬರ್ತೀಯೋ ಇಲ್ಲೋ ಅಷ್ಟೇ ಹೇಳು ಇಲ್ಲದ ತಾರಾ ತೆಗೆದು ನನ್ನ ಮುಂದೆ ಹೇಳಕ್ಕೆ ಹೋಗ್ಬೇಡ ಕೇಳುವಷ್ಟು ಪೇಷನ್ಸೇ ಇಲ್ಲ ನನ್ನ ಕಡೆ ಇಲ್ಲ ಅಕ್ಕ ನಾ ಏನು ಕನೆ ನೋಡೋಕೆ ಬರಂಗಿಲ್ಲ ನನಗೆ ಆ ಹುಡುಗಿನ ಇಷ್ಟ ಮದುವೆ ಅಂತಾದ್ರೆ ನಾ ಆ ಹುಡುಗಿನೇ ಆಗ್ಬೇಕಂತ ಮಾಡೇನೆ ಇದು ನಿನ್ನ ಕೊನೆ ನಿರ್ಧಾರನ ಅಲ್ಲಿಲ್ಲ ಉದಯ ನಿನಗೆ ಏನು ಹೇಳ್ಬೇಕು ಗೊತ್ತಾಗುತ್ತೆ ನೋಡಪ್ಪ ನನಗಂತೂ ಮನಸ್ಸಿಗಿಲ್ಲ ನಾ ಅಂತೂ ಈ ಮದುವೆ ನೀ ಆಗೋದಾದ್ರೆ ನಂದ ನಿನ್ನ ಸಂಬಂಧ ಕಳೆದು ಹೋತ್ ಅನ್ಕೋ ನಾ ಹೇಳುವಂಗೆ ಕೇಳ್ತೇನೆ ಅಂತ ಅಂದ್ರೆ ನೀನು ಮುಂದೆ ನಿಂತು ನೀನು ಮದುವೆ ಮಾಡ್ತೇನಪ್ಪ ಇಲ್ಲಾಂದ್ರೆ ನಾ ಆದ್ರೂ ಹೊಳ್ ನೋಡೋಕ್ಕೆಲ್ಲ ಅಕ್ಕ ಸಿಟ್ಟಾಗ್ಬೇಡ ಅಕ್ಕ ನಾ ಹೇಳೋದು ಅರ್ಥ ಮಾಡ್ಕೋ ಆಕಿ ಗುಣ ಒಳ್ಳೇದೈತಿ ಆಕಿ ಎಷ್ಟು ಈ ಸದ್ಗುಣ ಅದ ಗೊತ್ತಾಕೈತಲ್ಲ ನಿನಗೆ ಆಕಿ ಮಾಡಿದ ಕೆಲಸ ನೋಡ್ರೆ ಗೊತ್ತಾಕೈತಿ ನಾಳೆ ಅವು ಇಲ್ಲದ ಕಾಲಕ್ಕೂ ನಾನು ಚಲೋ ನೋಡ್ಕೊಂಡು ಹೋಗ್ಕಾಳಕ್ಕೆ ನೀನು ಹೋಗಿ ಬಂದಾಗ ನಿಂಗೂ ಚಲೋ ಮಾಡ್ತಾಳೆ ಈಗಿನ ಕಾಲದ ಹುಡುಗಿಯರಿಗೆ ಸೊಕ್ಕು ಭಾಳ ಗಂಡನ ಮನೆ ಅಂತಂದ್ರೆ ಹಿಂಗೆ ಇರಬೇಕು ಹಂಗೆ ಇರಬೇಕು ನನ್ನ ಗಂಡ ಹೇಳ್ದಂಗೆ ಕೇಳಬೇಕು ಅನ್ನೋ ಕಾಲದೊಳಗೆ ಅಂಥ ಹುಡುಗಿ ಸಿಗೋದು ರೇರ್ ಅಕ್ಕ ಅರ್ಥ ಮಾಡ್ಕೋ ನೋಡಪ್ಪ ಆಕೆ ಏನರ ಕಸ ಮುಸ್ರಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ನನಗೇನೋ ಅಭ್ಯಂತರ ಇರ್ತಿರ್ಕಿಲ್ಲ ನಿನ್ನ ಮದುವೆ ಮಾಡೋದು ಅದ ಕೆಲಸ ಮಾಡಲಿ ಅದ ಬೇರೆದವ್ರು ಯಾರ ನಮ್ಗೆ ಗೊತ್ತಿಲ್ದಾರ ಮನೆಯಾಗ ಮಾಡಿದ್ರು ಒಂದು ಸಂಬಂಧ ಇರ್ತಿರ್ಕಿಲ್ಲ ಈಗ ನಾಳೆ ಮದುವೆಗೆ ಆಕಿನ ಮಾಡ್ಕೊಂಡು ಅಂತ ತಿಳ್ಕೊ ನಾಳೆ ಮದುವೆಗೆ ಒಂದು 4 ಮಂದಿ ಕರಿತೇವೆ ಆಕಿ ಈಗ ನಿನ್ನ ಈ ಹುಡುಗಿ ಆಕೆ ಸುಮಾ ಬಾಂಡೆ ತಿಕ್ಕಕ್ಕೆ ಹೋಗಿದ್ಲಲ್ಲ ಆಕಿನೂ ಕರಿಯಬೇಕಾ ಕಳ್ಳು ಬಳ್ಳಿ ಅವ್ವಾ ಈಗ ನಮಗೆ ಬಾಂಡೆ ತಿಕ್ಕಕ್ಕೆ ಬರ್ತಿಲ್ಲ ಅಂತ ಹೇಳಿ 4 ಮಂದಿ ಮುಂದೆ ಮದುವೆಯಾಗ ಅಂದ್ಬಿಟ್ರೆ ನಮ್ಮ ಮಾನ ಕರೀತಿ ಏನು ಉಳಿತಿತ್ಲ ಹಾಂ ಏನು ಉಳಿತೈತೆ ಹೇಳಿ ನೀನು ನೋಡಪ್ಪ ನೀ ಏನು ಹೇಳಿದ್ರು ನನಗೆ ಮಾತ್ರ ಈ ಮದುವೆ ಮನಸ್ಸಿಗಿಲ್ಲ ನೀ ಬೇರೆ ಹುಡುಗಿ ಹಾಕೇನಾದ್ರೆ ಹೇಳ ತಾಬಿಡ್ತು ನಿಂತು ಮದುವೆ ಮಾಡ್ತೇನೆ ನೀ ಅದ ಹುಡುಗಿ ಗಿಡಿಗೆ ಅಂತಂದ್ರೆ ನನ್ನ ಕೈ ಆಗೋ ಮಾತಲ್ಲ ಸರಿ ಇದ ನಿನ್ನ ಕೊನೆ ಮಾತಾ ಇದಪ್ಪ ನನ್ನ ಮೊದಲೇ ಮಾತು ಇದೆ ನನ್ನ ಕೊನೆ ಮಾತು ಇದೆ ಇದ್ರ ಮೇಲೆ ಹೆಚ್ಚಿನ ಏನು ಮಾತಾಡಕ್ಕೆ ಹೋಗಂಗಿಲ್ಲ ಸರಿ ಹಂಗಾರೆ ಸರಿ ನಾನು ಮದ್ವೆ ಅಂತ ಆದ್ರೆ ಆ ಹುಡುಗಿನ
ಇಲ್ಲಂದ್ರೆ ನಮ್ಮ ದಿನ ಆಗಂಗಿಲ್ಲ. ಹೋಗಿ ಮಠಕ್ಕೆ ಸೇರೋಗಿ. ನಿನ್ನ ಜೊತೆ ಮಾತಾಡ್ತೀನಲ್ಲ ನನಗೆ ಬುದ್ಧಿಲ್ಲ. ಬೆಳಕಾದ್ರೆ ಗಂಡ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿ ಆಫೀಸಿಗೆ ಕಳಿಸಿ ನನ್ನ ತಮ್ಮಗೆ ಮದುವೆ ಆಗ್ಬೇಕು, ಮದುವೆ ಮಾಡ್ಬೇಕಂತ ನಾ ಓಡಾಡಕತ್ತೀನಲ್ಲ, ನಂದು ತೊಗೊಂಡು ನಾ ಹೊಡ್ಕೋಬೇಕು. ನಾನು ಬಾಳೆ ಹೊರಗಡ್ದಾವು, ನಾ ಹೊಕ್ಕೇನಿ. ಅವ್ವ ನಿನ್ನ ಮಗಗೇನೋ ಮದುವೆ ಬೇಡ ಅಂತ ನಾ ಹೊಕ್ಕೇನಿ ಬೇ ನಮ್ಮ ಊರಿಗೆ. ಅಕ್ 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 ಛ ಶಪ್. ಅಯ್ಯವ್ವ. ಶಾಂತ, ಒಂದಿಷ್ಟು ಕುಡಿಯಾಕ ನೀರು ತಗೊಂಬ. ಹಾಂ ರೀ ಬನ್ನೆ. ಓಹ್, ಅಣ್ಣ ಬಂದು ಅನ್ಸುತ್ತೆ ಹೊಲದಿಂದ್ರ. ಪಾಪ ಭಾಳ ಬ್ಯಾಸ್ರಾಗಿ ಬಂದಿರ್ತಾನೆ. ನೀರು ಕೇಳೋಣ. ವೈನಿ ಏನೋ ಮಾಡಕತ್ತಾಳ, ನಾನು ತೊಗೊಂಬರ್ತೇನೆ. ಶಾಂತ, ಎಷ್ಟೊತ್ತ ಒಂದು ಗ್ಲಾಸ್ ನೀರು ತರಕ? ಅಣ್ಣ ತಗೋ, ನೀರು ತಗೋ. ಶಾಂತ, ಎಷ್ಟೊತ್ತಾತ ನೀರು ಕೇಳಿ ಎಲ್ಲದಿ ನೀನು? ಅಣ್ಣ ವೈನ್ ಯಾಕರಕತ್ತಿ? ತಗೋ, ನಾನು ತಂದನಲ್ಲ ನೀರು, ತಗೋ ಕುಡಿ. ಶಾಂತ, ನಾನು ಕೆಲಸ ನಿನಗೆ ಹೇಳಿದ್ದೆ, ಬೇರೆ ಯಾರಿಗೂ ಮಾಡಂತ ಹೇಳಿಲ್ಲ. ಯಾಕಣ್ಣ, ನಾನು ನೀರು ತಂದು ಕೊಟ್ರೆ ನೀ ಕೊಡಂಗಿಲ್ಲನ? ರೀ ಸಾಕು ಬಿಡ್ರಿ, ಎಷ್ಟು ದಿನ ಅಂತಕ್ಕೆ ಮೇಲೆ ದ್ವೇಷ ಸಾಧಿಸ್ತೀರಿ? ಪಾಪ ಅಕ್ಕಿ ಅಂತ ತಪ್ಪು ಏನು ಮಾಡಿದ್ಲ? ಏನೋ ಆಗಿ ಹೋಗೈತಿ, ಕೆಟ್ಟಗಳಿಗೆ ಅನ್ಕೊಂಡು ಮರೆತು ಬಿಡ್ರಿ. ತಗೋರಿ ನೀರು ತೊಗೊಂಡು ಕೊಡ್ರಿ. ಪಾಪ ಆಕೆ ಎಷ್ಟು ಬೇಸರ ಮಾಡ್ಕೊಂಡು ಹೋಗ್ತಾ ನಿಮ್ಮ ಆಕೆ ಜೊತೆ ಮಾತಾಡೋಲ್ರಿ ಅಂತ ಹೇಳಿ. ಹಾಂ, ನಂಬಿಕೆ ಅಂದಮೇಲೆ ಹಂಗೆ ಶಾಂತ, ಒಂದ್ಸಲ ಒಡೆದು ಹೋದಂಗನ. ಈಗ ಕಾಜು ಇರ್ತದಲ್ಲ, ಕಾಜು ಅದನ್ನು ಟಳ್ಳಂತ ತಳಗೆ ಬಿದ್ದು ಕೈ ಒಡೆದಂತಂದ್ರೆ ಮತ್ತು ಅದು ಕೂಡ್ಸೋಕೆ ಸಾಧ್ಯನ? ಅದನ್ನು ಹಂಗೆ ಮನಸ್ಸು ಒಬ್ಬೊಬ್ಬರ ವಿಷಯದಾಗ ಒಡೆದು ಹೋತಂದ್ರೆ ಮತ್ತೆ ಕೂಡ್ಸೋಕೆ ಸಾಧ್ಯ ಇಲ್ಲ. ಈಗ ನೀನು ನೀರು ತಂದು ಕೊಡ್ತೀವೋ ನಾನು ಹೋಗಿ ಕುಡಿಲೋ? ನೀವು ಬದಲಾಗೋ ಮಾತಾ ಇಲ್ಲ ಅನ್ಸತಿ. ಪಾಪ ಹುಡುಗಿಗೆ ಮನಸ್ಸಿಗೆ ಬೇಸರ ಮಾಡ್ಕೊಂತ ಏನರ ಮಾಡ್ಕೊಂಡು ಹೋರಿ. ನಾ ಮಾತ್ರ ನೀರು ತಂದು ಕೊಡಂಗಿಲ್ಲ. ಆತ್ ನೀ ಆರಾಮ ಇರು, ನಾನು ಒಂದು ಲೋಟ ನೀರು ತೊಗೊಂಡೋಗಿ ಕುಡಿತೀನಿ. ಅಣ್ಣ ಯವ್ವ ಸುಮ, ನೀ ಬೇಸರ ಮಾಡ್ಕೊಬೇಡ. ನಿಮ್ಮ ಅಣ್ಣನ ಸ್ವಭಾವ ನಿನಗೆ ಗೊತ್ತೈತಲ್ಲ. ಹಾಂ, ಗೋಪಾಲನ ಮೇಲೆ ಅವ ಸಿಟ್ಟು ಮಾಡ್ಕೊಂಡಿರ್ತಾನೆ ನಿಮ್ಮನ್ನ. ಎಷ್ಟು ದಿನ? 1 ವಾರ 2 ವಾರ, ಆಮೇಲೆ ಸರಿ ಹೋಗ್ಬೇಡ. ಹಿಂಗೆ ನಿಮ್ಮ ಅಣ್ಣನೂ ಚಲೋದಂಗೆ ಮಾತಾಡ್ಸ್ತಾನೆ, ನೀ ತಲೆ ಕೆಡ್ಸ್ಕೊಬೇಡ. ಹಾಂ, ನಕ್ಕೊಂತೀರ. ನಿಮ್ಗೆ ಗೊತ್ತೈತ್ಲ ವೈನಿ, ಅಣ್ಣ ಒಂದಿನಾರ ಸರ್ದಿಲ್ಲ ಅಂತಿದ್ದ ನನಗೆ. ಛೇ, ಹೆಂಗೆ ಮಾತಾಡೋದು ನೋಡು ನೀನು. ಹಂಗೆ ಮ್ಯಾಲಿನ ಸಿಟ್ಟು ಅದ ಸುಮ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ. ನಾವ ನಡಿ ಒಳಗೆ ಹೋಗೋಣ, ನಡಿ. ಲೇ ಗಿರ್ಜಿ, ಇವ ಈ ಮುದುಕಿ ಬಾಯಾಗ ಮುಳ್ಳು ಮುರಿಲಿ ಅತ್ತ. ಕೆಲಸ ಮಾಡಕ್ ಬಿಡೋದೇ ಇಲ್ಲ. ಕೆಲಸ ಮಾಡತ್ತ ನಡ್ಕ ಗಿರ್ಜಿ ಅಂತ ಕರ್ಕೊಂಡು ಸಾಯ್ಕೊಂತಿರ್ತ. ಏನ್ರಿ ಅತ್ಯಾರ? ಅಯ್ಯ ಮಿಟ್ಕಲಾಡಿ, ಈಗ ಭಾಳ ಆವಾಜ್ ಮಾಡಕತ್ತಿಯಲ್ಲ, ತಾಟಗಿತ್ತಿ ಯಾಕ? ಅತ್ಯಾರ, ಮೊದ್ಲ ಗ್ಯಾಸು ಖಾಲಿ ಆಗೈತೆ, ಸಿಲಿಂಡ್ರ ಒಳಗೆ ಅಡುಗೆ ಮನ್ಯಾಗ. ನಾನು ಒಲಿಗೆ ಕಟ್ಟಿಗೆ ಹಚ್ಚಿ ಅಡುಗೆ ಮಾಡತ್ತೇನೆ. ಮೊದ್ಲ ಮಳಿಗೆ ಕಟ್ಟಿಗೆ ತೋದ ಅಲ್ಲಿ ಒಲಿ ಉರಿಯಾಕತ್ತಿಲ್ಲ, ಅದ್ರ ಟೆನ್ಷನ್ ನನಗೆ. ಇನ್ನೊಂದು ತಾಸುಗಳಿಗೆ ಊಟಕ್ಕೆ ರೆಡಿ ಆಗ್ಬಿಡ್ತೀರಿ ನೀವು ನಿಮ್ಮ ಮಕ್ಕಳು. ಅಲ್ಲಿ ಹೆಂಗೆ ಮಾಡ್ಯಾಳ ಹೆಂಗೆ ಮಟ್ಟಾಳ ಅನ್ನೋದು ಅರಿವಿಲ್ಲ ನಿಮಗೆ. ಏನು ಇದಕ್ಕೆ ಕುದಿರ್ತೀರಿ ನಡಕ್ಕೆ? ಅಯ್ಯ ಯಾಕೆ ನಮ್ಮ ಕಾಲದಾಗೆಲ್ಲ ನಾವು ಗ್ಯಾಸ್ ಮ್ಯಾಲನ ಅಡುಗೆ ಮಾಡ್ಕೊಂಡು ಬಂದೀವನ? ಹಾಂ, ನಮ್ಮ ಕಾಲದಾಗ ನಮ್ಮ ಅತ್ತಿಗಳು ಹೆಂಗೆ ಮಾಡ್ತಿದ್ರಂದು ಅವ್ರ ಕೈಯಾಗ ಉರುಣಿಗೆ ಉಂಡ ನಾವು ಒಲ್ಯಾಗ ದಂಟು ಹಚ್ಚಿ ಅಡುಗೆ ಮಾಡ್ತಿದ್ವಿ. ನಿಮ್ಮಂಗೆ ನಮ್ಗೆ ಒಡಗಟ್ಟಿಗೆ ಸಹಿತ ಹಾಕಿಲ್ಲ. ಈಗ ಎಲ್ಲ ಸೌಲಭ್ಯ ಇದ್ದು ಭಾಳ ಆಗೈತೆ ಬಿಡು. ನೋಡ್ರಿ ಅತ್ಯಾರ, ನಿಮ್ಮ ಜೊತೆ ಕಾಲ್ ಕರ್ಕೊಂಡು ಜಗಳ ಮಾಡುವಷ್ಟು ಟೈಮ್ ಅಂದ್ರೂ ನನ್ನ ಕಡೆ ಇಲ್ಲ. ಎದಕ್ಕೆ ಕರೆದ್ರಿ ಹೇಳ್ರಿ. ನೋಡು, ನನ್ನ ಮಗಳು ಅಳಿಯ ಬರಾಕತ್ತಾರಂತ. ಅದಕ್ಕೆ ಒಂದಿಟ್ಟು ಬ್ಯಾಳಿಗೆ ಹಾಕಿ ಕಡುಬು ಮಾಡು. ಆಮೇಲೆ ಒಂದಷ್ಟು ಅಡಿಗೆ ಕರಿ, ಒಂದಿಟ್ಟು ಅನ್ನ ಸಾರು ಮಾಡಿ, ಕಟ್ಟಿನ ಸಾರು ಮಾಡು. ನೋಡು ಇಷ್ಟು. ಹಾಂ, ಸಾಕು ಇಷ್ಟ ಮಾಡು. ಓಹ್, ಅಷ್ಟು ಸಾಕ್ರಿ ಐತ್ಯಾರ? ಈ ಹಾಂ, ಗೋಧಿ ಹುಗ್ಗಿ, ಆಮೇಲೆ ನಾಟಿ ಕೋಳಿ ಬಸ್ಸಾರು ಬ್ಯಾಡ. ಕೋಳಿ ಪಳಿ ತರ್ತಾನೆ ಬಿಡ್ಲಿ, ಇದ್ದಿದ್ದು ಮಾಡು. ನೋಡು, ನಾಳೆ ಉಳಿತೇವಂದ್ರೆ ನಾಳೆ ನನ್ನ ಮಗನ ಕಡೆ ತರಿಸಿ ಪ್ರೆಸ್ ಅಂತ ಮಾಡಿಕೊಡುವಂತಿ. ಇಂಥದಕ್ಕೆ ಏನು ಕಮ್ಮಿ ಇಲ್ಲ. ನಾನು ಒಳಗೆ ಗ್ಯಾಸ್ ಇಲ್ಲ ಅಂಥೇಳಿ ಬಡ್ದೋಡಿ ಶೆಟ್ಯಾಕತ್ತೀನಿ. ಒಂದು ಅನ್ನ ಸಾರ ಮಾಡಕ್ಕೆ ಬ್ಯಾಳಿ ಕುದಿವಲ್ವ ಅಲ್ಲಿ ಎಷ್ಟೊತ್ತಾತು ನಾನು ಕುದ್ಸಾಕತ್ತೆ ಬ್ಯಾಳಿ. ನಿಮಗೆ ಹೋಳಿಗೆ ಬೇರೆ ಮಾಡ್ತೀನಿ ನೋಡ್ರಿ ಅತ್ತೀರ. ನನಗೆ ಆಗು ಮಾತಲ್ಲ. ನಿಮ್ಮ ಮಗಳಿಗೆ ನಿಮಗೆ ಮಾಡಿ ತಿನ್ನಿಸ್ಬೇಕು ಅನ್ನೋ ಅಷ್ಟು ಆಸೆ ಇದ್ರೆ ಒಳಗೆಲ್ಲ ಸಂತೈತೆ, ನೀವು ಬಂದು ಮಾಡ್ಕೊಂಡು ತಿನ್ಬರ್ರಿ. ನೋಡ್ರಿ
ಇಂಥ ಸಸಿನ ಮಂಟನ್ಕ ಮಾಡ್ಕೊಂಬಿಟ್ರ ಮಂಟನ್ ಮುರ್ದು ಹೋದಂಗ ಭಾಳ ಚಲೋ ಅದಿ ಬಿಡುವ ಭಾಳ ಚಲೋ ಅದಿ. ಅಲ್ಲೇ ಕೇಳ್ಬಾರ್ದೇನು ಕೇಳಿನ ಏನು ನನ್ನ ಮಗಳು ದಿನ ಬರ್ತಾಳ ಯಾವತ್ತ ಒಂದಿನ ಬರ್ತೈತೆ ಪಾಪದ ಕೂಸು ಬಂದಾಗ ಒಂದಿನ ಚಂದಗೆ ಮಾಡಿ ತಿನ್ಸೋದು ಗೊತ್ತಿಲ್ಲ ನನಗೆ. ಚಲೋ ಆಗೈತೆ ಪಾಪದ ಬಾಯಿ ಸತ್ತಿದ್ದ ಏನೋ ಅನ್ನಂಗಿಲ್ಲ ಬಿಡಂಗಿಲ್ಲ. ನೀ ಬಾಯಿ ಇದ್ದಾಕೆ ನಡೆದು ಬಿಟ್ಟೈತಿ ನಿಂದ ಎಲ್ಲ. ಹಾ ನಿಮ್ಮ ಮಗಳು ಬಾಯಿ ಸತ್ತಕ್ಕೆ ನೀವು ಬಾಯಿ ಸತ್ತಾರ ನಾವು ಬಾಯಿ ಬೊಂಬಾಯಿ. ಮಲ್ಲೇಶಿ ಏ ಮಲ್ಲೇಶಿ ನೋಡ್ಲಾ ನಿನ್ ಹೆಂಡತಿ ನೋಡ್ಬಾ. ಅವರು ಮನೆಯಾಗಿಲ್ರಿ ಅತ್ಯಾರ. ಮನೆಯಾಗಿಲ್ಲ ಎಲ್ಲಿ ಹೋದವ ಎಲ್ಲಿ ಹೋಗ್ತಾನ? ಹೊಲಕ್ರಿ ಹೊಲಕ್ಕೆ ಹೋಗೋದ ಮತ್ತೆಲ್ಲ ಹೋಗೋದು ಮನ್ಯಾಗ ಕುಂತಾರೆ ದಿನ ನಡಿತೀವಕ್ನ ನೋಡಿಗಿರ್ತೀಯೇ. ನನಗದೆಲ್ಲ ಗೊತ್ತಿಲ್ಲ. ಈಗ ನನ್ನ ಮಗಳು ಬರೋ ಟೈಮ್ ಆಗೈತಿ. ಈಗ 2 ಬಸ್ಸಿಗೆ ಬರ್ತೀನಿ ಅಂದ ಆಕಿ ಗಂಡ ಬಡಾನ ಹೋಳಿಗೆ ಮಾಡು. ಬಸ್ಸಿಗೆ ಬರ್ತಾರಂತ ನಿಮ್ಮ ಮಗಳು? ಏಕೆ ಕಾರ್ ಗಾಡಿ ಏನಾಯ್ತು? ನನಗೂ ಗೊತ್ತಿಲ್ಲ. ಕಾರ್ನಾಗ ಅಡ್ಡಾಡಕ್ಕೆ ಯಾಕೆ ಬಸ್ಸಿಗೆ ಬರ್ತೀನಿ ಅಂದ್ಲು ಗೊತ್ತಿಲ್ಲ. ಆದ್ರೆ ಫೋನ್ಯಾಗ ಮಾತ್ರ ಬಸ್ಸಿಗೆ ಬರ್ತೀನಿ ಅಂದ್ಲು. ನೋಡ್ರಿ ಅತ್ಯಾರ ಮೊದಲ ಗ್ಯಾಸ್ ಖಾಲಿ ಆಗೈತೆ. ಈಗ ಬ್ಯಾಳಿ ಹಾಕಿ ಮಾಡಾಕೋದು ಆಗಂಗಿಲ್ಲ. ಒಂದು ಪಲಾವ್ ಮಾಡ್ತೀನಿ, ಅದಕ್ಕೊಂದಿಟ್ಟು ರೈತ ಬೇಕಂದ್ರೆ ಮಾಡ್ತೀನಿ. ಒಂದು 2 ಬಜ್ಜಿ ಕರಿತೀನಿ, ಶಾಂಡಿ ಗಿಂಡಿ ಕರಿತೀನಿ. ಈಗ ಹೋಳಿಗೆ ಪಳ್ಗಿ ಮಾಡೋಕ್ಕಾಗೋದಿಲ್ಲ. ಇಷ್ಟ ಮಾಡಕ್ಕೆ ಏನು ಮಾಡ್ತಿ ಮಾಡಿ ಹೋಗು. ಈ ಮಗಳು ಬರ್ತಾ ಅಂತ ನಾ ಇಲ್ಲಿ ದೇಕಬೇಕು ಅಂತ